ಸರಿ, ದಾವಣಗೆರೆ ಉಪಚುನಾವಣೆ ಆದಮೇಲೆ ಕೋಲಾಹಲ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯವ್ರದ್ದು ಇಬ್ಬರು ಆಪ್ತರು ಡಮಾರ್ ಹೈಕಮಾಂಡ್ ಆಕ್ಷನಿಂದ. ಈಗ ಇನ್ನೊಬ್ಬರ ಮೇಲೆ ಅಂತೆ, ಯಾರೋ ಜಮೀರ್ ಅಂತೆ. ಜಮೀರ್ ಸಚಿವ ಸ್ಥಾನದ ಮೇಲೆ ತೂಗುಗತ್ತಿ ನೇತಾಡ್ತಿದೆಯಂತೆ. ಹೌದಾ? ಬಿಚ್ಚಿಟ್ಬಿಡಿ. ಜಮೀರಿಗೆ ಗೊತ್ತಾಗತ್ತಲ್ವ ತೂಗುಗತ್ತಿ ಇದೆ ಅಂತ. ಏಣಿ ಹಾಕೊಂಡು ಬಿಚ್ಚಿಟ್ಕೊಂಬಿಟ್ರೆ ಆಯ್ತಪ್ಪ. ಬಟ್ ನೇತಾಕಿರೋರು ಬಿಡಬೇಕಲ್ಲ. ನೇತಾಕಿದ್ದವ್ರು ಇನ್ನೊಂದ್ಸರಿ ನೇತಾಕ್ಬಿಡ್ತಾರೆ. ಪ್ರಚಾರಕ್ಕೆ ಬಾರದಿನಲ್ಲೇನದೇನೋ ಎಸ್ ಮಲ್ಲಿಕಾರ್ಜುನ್ ದೂರು ಕೊಟ್ಟಿದ್ದಾರೆ ಅಂತಾರಂತೆ. ಹಂಗೆ ಕ್ರಮ ತಗೋತಾರ ಅಂತ ಸುದ್ದಿ. ನನಗೆ ಅರ್ಥವಾಗದೇ ಇರೋದು ಈ ಪ್ರಕರಣದಲ್ಲಿ. ಆಲ್ ರೈಟ್, ನೀವು ಏನಾರು ಕ್ರಮ ತಗೊಳ್ಳಿ, ನಿಮ್ಮ ಪಕ್ಷದ ಹಣೆ ಬರ. ಜಮೀರ್ ಬಂದರೆ ಮುಸ್ಲಿಮರು ಓಟ್ ಕೊಡ್ತಾರೆ ಅಥವಾ ಕೊಟ್ಟಿಲ್ಲ ಅನ್ನೋದೇ ಆದರೆ, ನಿಮ್ದು ಉಳಿದಿದ್ದ ಅಲ್ಪಸಂಖ್ಯಾತ ಲೀಡರ್ಗಳು ಜಾತಿ ಅಥವಾ ಧರ್ಮದ ಹೆಸರು ಹೇಳ್ಕೊಂಡು ಬುರುಡೆ ಬಿಟ್ಕೊಂಡು ಓಡಾಡ್ತಿದ್ದಾರಲ್ಲ, ಅವ್ರನ್ನ ಯಾಕೆ ಇಟ್ಕೊಂಡಿದ್ದೀರಿ ಈ ವೇಸ್ಟ್ ಬಾಡಿಗಳನ್ನು? ಅವರು ಓಟ್ ಹಾಕ್ಸೋಕ್ಕಾಗಲಿಲ್ಲ ಅಂದರೆ ಅವ್ರು ಯಾಕೆ ಇರಬೇಕು ನಿಮ್ಮ ಪಕ್ಷದ ವೇಸ್ಟ್ ಬಾಡಿಗಳಲ್ವ ಅವು? 2 ಕಾಲು ಓಟ್ ಹಾಕ್ಸೋಕ್ಕಾಗದಿದ್ದಾರಲ್ಲ, ಮಾತಾಡಿದ್ರೆ ಹೆಂಗೆ? ಯಾರು ಇರಲಿ ಬಿಡಲಿ ಮಾಡ್ತೀವಿ ಅನ್ನೋದಿರಬೇಕು. ನನಗೆ ಅರ್ಥ ಆಗ್ತಿಲ್ಲ ಇವ್ರದ್ದು ಈ ಮುಸ್ಲಿಂ ಗೋಜಲು. ನನಗೆ ಅರ್ಥವಾಗ್ತಿಲ್ಲ ಇದು ಏನಿದು ಅಂತ. ಇದೇ ವಿಚಾರಕ್ಕೆ ಅದು ಯಾರೋ ಬಾಲಕೃಷ್ಣ ಅಂದರೆ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಅದು ನಮಗೂ ಗೊತ್ತು ಇರ್ರಿ. ಪಕ್ಷಕ್ಕಿಂತ ದೊಡ್ಡವರಲ್ಲ, ಕಚೇರಿಗಿಂತ ದೊಡ್ಡವರಲ್ಲ, ದೇಶಕ್ಕಿಂತ ದೊಡ್ಡವರಲ್ಲ, ರಾಜ್ಯಕ್ಕಿಂತ ದೊಡ್ಡವರಲ್ಲ, ಅದೆಲ್ಲ ನಮಗೂ ಗೊತ್ತರಪ್ಪ. ಸುಮ್ಮನೆ ಇನ್ನು DCM ಇವರು ಯಾರು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, DCM ಭೇಟಿಯಾಗಿ ಚರ್ಚೆ ಮಾಡ್ತೀವಿ ಅಂತ. ಬೆಂಗಳೂರಿನಲ್ಲಿ ಮುಸ್ಲಿಂ ಧರ್ಮಗುರುಗಳದ್ದು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದಾರೆ. ಧರ್ಮಗುರುಗಳೇ, ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದೀರೋ? ಅಲ್ಲಿ ಅದ್ಯಾವುದೋ ಶ್ರೀನಿವಾಸ ಮೂರ್ತಿ ಕೇಸಲ್ಲಿ ಬೆಂಕಿ ಹಾಕದವ್ರ ವಿರುದ್ಧ ಅವರು ಕೇಸ್ ಕೊಟ್ಟರು ಅಂದಿದ್ದಕ್ಕೆ ಅವ್ರ ಮೇಲೆ ಕಿಡಿಕಾರಿ ಅವ್ರ ಟಿಕೆಟ್ ತಪ್ಪಿಸಿದ್ರಲ್ಲ, ಆಗ ನಿಮ್ಮ ಮಾತನ್ನು ಕೇಳಿದ್ದ DK ಶಿವಕುಮಾರು ಕಾಂಗ್ರೆಸ್ಸು ಈಗ ಯಾಕೆ ಕೇಳ್ತಿಲ್ವೋ? ಮುಸ್ಲಿಂ ಲೀಡರ್ಗಳನ್ನೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಯಾಕೆ ಕೇಳ್ತಿಲ್ವೋ? ಗುಜರಾತ್ UP ಭಾಗದಲ್ಲಿ ಏನಾಗಿದೆ ಗೊತ್ತಾ ಅಂದಿದೆ. ನಮಗೆ ಗೊತ್ತಿಲ್ಲಪ್ಪ, ಮಾಡಿ ತೋರಿಸಿ ನೋಡೋಣ ಕರ್ನಾಟಕದಲ್ಲಿ ಏನು ಅಂತ ನೋಡೋಣ. ನಂಬರ್ 1. ನಂಬರ್ 2 ಆಯಿತು, ದಟ್ ಈಸ್ ದೇರ್ ಸ್ಟೈಲ್ ಆಫ್ ಪ್ರೊಟೆಕ್ಟಿಂಗ್ ದೇರ್ ಕಮ್ಯುನಿಟಿ ಡ್ಯಾಶ್ 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 ಅದೇನಾದ್ರು ಇರಲಿ. ಬಟ್ ದೆರ್ ಇಸ್ ಅ ಪ್ರಾಬ್ಲಮ್. ಒಂದು ಫ್ರೆಶ್ ರೂಮರ್ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಆಗ್ತಾ ಇದೆ ಅನ್ಸುತ್ತೆ. ಅದು ರೂಮರ್ ರೂಪದಲ್ಲಿ ಇದೆ, ಸ್ಪ್ರೆಡ್ ಆಗಿದ್ದಂಗಿಲ್ಲ ಇನ್ನು. ಕಾಂಗ್ರೆಸ್ಸಲ್ಲಿ ಪರ್ಟಿಕ್ಯುಲರ್ಲಿ KPCC ಲೀಡರ್ಶಿಪ್ಪು ಇವಾಗ ST ಮತ್ತು ಮುಸ್ಲಿಂ ವಿರೋಧಿ ಅಂತ ಪೇಂಟ್ ಮಾಡೋಕ್ಕೆ ರೆಡಿ ಆಗ್ತಿರೋಂಗೆ ಕಾಣಿಸ್ತಿದೆ. ಪರಿಶಿಷ್ಟ ವರ್ಗದ ನಾಯಕರುಗಳನ್ನು ಮುಗಿಸಿದ್ರು, ಈಗ ಮುಸ್ಲಿಂ ನಾಯಕರುಗಳನ್ನು ಮುಗಿಸ್ತಿದ್ದಾರೆ. ಇಬ್ಬರು ಸಿದ್ದರಾಮಯ್ಯ ಬ್ಯಾಕಲ್ಲಿರೋರು ಅಂತ. ದ್ಯಾಟ್ ಕ್ಯಾನ್ ಬಿ ಡೇಂಜರಸ್. ಆ ಪೇಂಟ್ ಆದರೆ, ಆ ಬಣ್ಣ ಬಿದ್ದರೆ ಡೇಂಜರಸ್. ಯಾರೋ ಒಬ್ಬರು ಮಾತಾಡಿದಾರಲ್ವಾ? ಹಾಂ ಸರ್, ಬಾಲಕೃಷ್ಣ ಇಕ್ಬಾಲ್ ಸರ್. ಯಾರು ಇಕ್ಬಾಲ್ ಏನು ಹೇಳಿದ್ದಾರೆ ನೋಡೋಣ. ಸಂಖ್ಯಾತರಿಗೆ ಸ್ಥಾನಮಾನ ಕೊಡೋ ವಿಚಾರದಲ್ಲಿ ಏನಾದ್ರು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನನಗೆ. ಅದಕ್ಕೆ ಮನೆ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಪಕ್ಷದ ವಿರುದ್ಧವಾಗಿ ನಡ್ತಕ್ಕಂಥವ್ರು ಎಲ್ರಿಗೂ ಅದು ಸಿದ್ದರಾಮಯ್ಯ. ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗಿರುವಂತಹ ಕಾಂಗ್ರೆಸ್ನ ನಿಯೋಗ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇನ್ನು 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಅಂತ ಯತೀಂದ್ರ ಹೇಳಿದ್ದಕ್ಕೆ ಬಾಲಕೃಷ್ಣ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಮತ್ತೊಂದು ಸರಿ ಯತೀಂದ್ರ ಕೂಡ ಮಾತನಾಡಿದರು. ಅದನ್ನ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೇಕು. ಆ ವಿಚಾರ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತನೂ ಅಲ್ಲ, ಸಂದರ್ಭನೂ ಅಲ್ಲ. ಅದೆಲ್ಲ ನಮ್ಮ ವೈಯಕ್ತಿಕ ಬೇಡಿಕೆಗಳು. ಬಟ್ ಅದಕ್ಕಿಂತ ಹೆಚ್ಚಾಗಿ ರಾಜ್ಯ ಜನಕ್ಕೆ ಒಳ್ಳೆಯದಾಗಲಿ ಅಂತ ಮುಖ್ಯವಾಗಿ ಬೇಡ್ಕೊಳ್ಳುವಂಥದ್ದು. 5 ವರ್ಷ ಪೂರೈಕೆ ಬಗ್ಗೆ ಅವರೇ GPA ವ್ಯಾಪ್ತಿಯಿಂದ ಇವತ್ತು ಜನಗಣತಿ ಪ್ರಾರಂಭ ಆಗಿದೆ. ನೀವೆಲ್ಲ ಭಾಗವಹಿಸಿ. ಇದರಲ್ಲಿ ನಾನು ಮಾಹಿತಿ ಕೊಡಲ್ಲ ಅಂತ ಹೇಳಬೇಡಿ, ಬಿಕಾಸ್ ನೀವು ಕೊಡಬೇಕು ಕಾನೂನು ಪ್ರಕಾರದಲ್ಲಿ ಮಾಹಿತಿಯನ್ನು. ಕಾನೂನು ಕ್ರಮ ತಗೊಳ್ತೀವಿ ಅಂತ ದೇಶದ ಪ್ರಜೆಯಾಗಿ ಕೊಡಬೇಕಾಗಿ ಬರುತ್ತೆ. ಕೊಡಿ ಮಾಹಿತಿಯನ್ನು. ಯಾವುದಾದ್ರು ಮೀರಿದ್ದ ವೈಯಕ್ತಿಕ ಮಾಹಿತಿಗಳನ್ನು ಯಾವುದಾದ್ರು ಕಿರಿಕ್ ಮಾಹಿತಿದಾರರು ಬಂದು ಕೇಳಿಗಿಡಿದ್ರೆ ಕೊಡಬೇಡಿ. ಅವ್ರ ಮನೇಲಿ ಮೊಬೈಲು, TV, ಮತ್ತೊಂದು ಮಗನ ಅದೆಲ್ಲ ಕೊಡಬೇಕಂತ ನಿಯಮದಲ್ಲಿ ಇದ್ದರೆ ಕೊಡಿ, ಚೆಕ್ ಮಾಡ್ಕೊಳ್ಳಿ. ಇದ್ರೆ ಕೊಡಿ, ಇಲ್ದ್ರೆ ಕೊಡಬೇಡಿ. ಕೊಡಬೇಕಾಗಿಲ್ಲ. ಇಲ್ಲದೆ ಇರೋದು ಕೇಳಿದ್ರೆ ಇಲ್ಲಿದ್ದನ್ನೆಲ್ಲ ಕೊಡಬೇಕು. ಪಟ್ಟಿಯಲ್ಲೇನಿದೆ ಮೊಬೈಲು TV ಎಲ್ಲ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಎಕನಾಮಿಕ್ ಸರ್ವೇನೂ ಆಗತ್ತೆ ಅಂತ. ಅವರ ಆದಾಯ ಹೇಗಿದೆ ಅಲ್ಲ, ದೇಶದ ಸ್ಥಿತಿಗತಿ ಹೇಗಿದೆ, ಎಷ್ಟು ಜನರ ಕೈಲಿ ಮೊಬೈಲ್ ಇರ್ಬೋದು, ಎಷ್ಟು ಜನರ ಕೈಲಿ, ಅದರ ಆಧಾರದ ಮೇಲೆ ದೇಶದ ಸ್ಥಿತಿವಂತಿಕೆ ಹೇಗಿದೆ ಅದನ್ನು ಅಳಿಬೋದು. ಆಲ್ ರೈಟ್, ಕೊಡಿ ಸಾಧ್ಯ ಆದರೆ. ವಿಶೇಷ ಚೇತನರನ್ನ ಗಣತಿ ಕಾರ್ಯಕ್ಕೆ ಹಾಕ್ಬಿಟ್ಟಿದ್ರಂತೆ, ಅವರೇನೋ ಪ್ರತಿಭಟನೆ ಮಾಡಿದ್ರಂತೆ, ಆಮೇಲೆ ಅವರನ್ನು ಕೈ ಬಿಟ್ಟಿದ್ದಾರಂತೆ. ಓಕೆ, ಬಟ್ ನೀವು ಏನನ್ನು ಬೇಕಾದ್ರೂ ಚಾಲೆಂಜ್ ಮಾಡಿ ಸಾಧನೆ ಮಾಡ್ತೀವಿ ಇನ್ನೋರು, ಇದನ್ನು ಚಾಲೆಂಜಾಗಿ ತಗೊಂಡ್ಬಿಡ್ಬೇಕಾಗಿತ್ತು. ಸಾಮಾನ್ಯ ಅಂತೀರಲ್ಲ ನೀವು, ಎಲ್ಲೆಲ್ಲೋ ಹಾಕಿದಾಗ ಕಷ್ಟ ಆಗುತ್ತೆ. ಅದೊಂದು. ಎರಡನೇದು, ಅದರಲ್ಲಿ ಎಲ್ಲರಿಗೂ ಕೆಲವು ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಕಷ್ಟ ಆಗ್ಬಿಡುತ್ತೆ. ಕಷ್ಟ. ಎಸ್, ಆಲ್ ರೈಟ್.
ಇರಾನ್ ಅಮೆರಿಕ ನಡುವಿನ 2ನೇ ಹಂತದ ಸಂಧಾನ ಮಾತುಕತೆಗೆ ಸಿದ್ಧವಾಗ್ತಿದ್ದು ಇನ್ನು 2 ದಿನಗಳಲ್ಲಿ ಮಾತುಕತೆಗೆ ತಯಾರಾಗ್ತಾ ಇದೆ. ಯುದ್ಧ ಮುಗಿದಿದೆ ಅಂತ ಭಾವಿಸಿದ್ದೇವೆ. ಸಂಘರ್ಷ ಮುಂದುವರೆಸಿದ್ರೆ ಇರಾನ್ ರಾಷ್ಟ್ರ ಪುನರ್ ನಿರ್ಮಾಣಕ್ಕೆ 20 ವರ್ಷ ಕಾಲ ಬೇಕಾಗಬಹುದು ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಒಮಾನ್ ಕಡೆಯಿಂದ ಹಡಗುಗಳ ನಿರ್ಗಮನಕ್ಕೆ ಇರಾನ್ ಅವಕಾಶವನ್ನು ಕೊಟ್ಟಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿ ತೆರೆಯಲು ಟ್ರಂಪ್ ಕೂಡ ನಿರ್ಧಾರ ಮಾಡಿದ್ದು ಚೀನಾ ಅದಕ್ಕೆ ಖುಷಿಯನ್ನು ವ್ಯಕ್ತಪಡಿಸಿದೆ. ಇಸ್ರೇಲ್ಗೆ ಮತ್ತೆ ವಾರ್ನಿಂಗ್ ಕೊಟ್ಟಿರುವಂತಹ ಇರಾನ್ ಹೆಜ್ಬುಲ್ಲಾ ಮೇಲೆ ನಿರಂತರ ದಾಳಿಗಳು ಮತ್ತಷ್ಟು ತೀವ್ರ ಪ್ರತೀಕಾರಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದೆ. ಮೊನ್ನೆ ಟ್ರಂಪ್ ಸಾಹೇಬರು ಫೋನ್ ಹಾಕಿದ್ರು ಇಲ್ಲಿ ಸಾಹೇಬರಿಗೆ. ಯಾರಿಗೆ ಸರ್? ಯಾರಿಗೆ ಸರ್? ನಮ್ಮ ಸಾಹೇಬರು ಮೋದಿ. ಓಕೆ. ಇವತ್ತು ಫ್ರಾನ್ಸ್ನ ಅಧ್ಯಕ್ಷರು ಕರೆ ಮಾಡಿದ್ರಂತೆ. ಹಲೋ ಹೌ ಆರ್ ಯು, ಏನು ಮಾಡಿಡೀಸೆ ಅಂತ ಅವ್ರೇನು ಹೇಳಿದ್ರು ಕೇಳಕ್ಕಿರ್ಬೇಕು ಅಥವಾ ಏನೋ ಇರುತ್ತೆ ಮಾತುಕತೆ. ಆಗಲಿ, ಒಳ್ಳೇದಾಗಲಿ, ಮಾತುಕತೆ ಎಲ್ಲ ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ಅಮಾನ್ ಮೂಲಕ, ಅಮಾನ್ ಈಸ್ ಆಲ್ಸೋ ಆ ಎಡ್ಜಲ್ಲೇ ಕೂತಿರೋ ದೇಶ, ಅದಕ್ಕೆ ಹಕ್ಕಿದೆ ಒಮಾನ್ಗೆ. ಏನು ಇವ್ರೇನು ಪುಕಟೆ ಬಿಡ್ತಾ ಇರೋದಲ್ಲ ಇವರು. ಒಮಾನ್ ಮೂಲಕ ಬಿಡೋದಿದ್ರು ಹಾರ್ಮೋಸೆ ಈ ಡಿಸ್ಟೆನ್ಸಲ್ಲಿರೋದ್ರಲ್ಲಿ ಅದು ಒಮಾನ್ಗೆ ಈ ಕಡೆ ಇದೆ, ಇರಾನ್ಗೆ ಆ ಕಡೆ ಇದೆ ಅಷ್ಟೇ. ಇನ್ನು ಗ್ಯಾಸ್ದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕ್ಯೂ ನಿಂತಿಲ್ಲ, ಇನ್ನೂ 15 ದಿನ ಬೇಕು ನಿಮ್ಗೆ ಅದು ಸರಿ ಹೋಗೋಕ್ಕೆ, ಆಟೋದಾಗಲಿ ಮನೆಯದಾಗಲಿ ಎಲ್ಲ. ಈಗ ಒಮಾನ್ ಕಡೆಯಿಂದ ಬಿಡ್ತಾರೆ ಅಂತಾದರೆ ಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ವಿಕ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ ವಿಲ್ ಸ್ಟಿಲ್ ಟೇಕ್ ಸಮ್ ಟೈಮ್. ತಕ್ಷಣಕ್ಕಾಗಲ್ಲ. ಯಾರು ನಾಳೆ ಬೆಳಗ್ಗೆ ಆಗಿಬಿಡುತ್ತೆ ಅನ್ನೋ ಭ್ರಮೆಗೆ ಹೋಗಬೇಡಿ. ನೋಡೋಣ ಮುಂದಕ್ಕೆ ಏನಾಗುತ್ತೆ. ಎಸ್, Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈ ಕೊಡಬಹುದು ಅನ್ನೋ ಆತಂಕ ಕಡಿಮೆ ಆಗ್ಬೋದು ವಾಡಿಕೆಗಿಂತ ಅಂತ ಮುಖ್ಯಮಂತ್ರಿಗಳೇನೋ ಸಭೆ ಮಾಡಿಕೊಂಡು ಡಿ ಸಿ ಮತ್ತು CEO ಸೂಚನೆ ಕೊಟ್ಟಿದ್ದಾರಂತೆ. ಕುಡಿಯೋ ನೀರೆಲ್ಲ ಮಾಡ್ಕೊಂಬಿಡಿ, ಅದೆಲ್ಲ ನೋಡ್ಕೊಂಬಿಡಿ ಅಂತೆಲ್ಲ ಹೇಳ್ಬಿಡಿ. ತೊಂದರೆ ಆಯ್ತು, ನೀವೇ ಜವಾಬ್ದಾರರು. ಏನು ರೀ ಜವಾಬ್ದಾರ ಆಗ್ತಾರವರು? ಇದ್ದ ನೀರಿನ ಸಪ್ಲೈ ಮಾಡದಿದ್ದರೆ ತಪ್ಪು ಜವಾಬ್ದಾರಿ. ನೀರಿಲ್ದಿದ್ರೆ ಏನು ಮಾಡಬೇಕು DC? ಆಗಲೂ ಹೊಣೆಗಾರರು ಹೇಗಾಗ್ತಾರೆ? ಆಗಲೂ ಹೇಗೆ ಹೊಣೆಗಾರರಾಗ್ತಾರೆ? ಬಿಡ್ತಾ ಇರ್ತಾರೆ ಮೀಟಿಂಗ್ಗಳಲ್ಲಿ. ಇವರು ಇದು DC ಹೊಣೆಗಾರರು, ಇವರೇ ಹೊಣೆಗಾರರು. ಇದನ್ನು ನಾನು 25 ವರ್ಷದಿಂದ ವಿಧಾನಸೌಧದಲ್ಲಿ ಕಾನ್ಫರೆನ್ಸ್ ರೂಮಲ್ಲಿ ಸಮ್ಮೇಳನ ಸಭಾಂಗಣಕ್ಕೆ ಹೋದಾಗ DC ಸಭೆ ನೋಡಿದಾಗ, ಜಿಲ್ಲಾಧಿಕಾರಿಗಳ ಸಭೆ, ಅಂದಿನ ಮುಖ್ಯಮಂತ್ರಿಗಳು ಹೇಳಿದವರು ಇದೇ ಕೇಳಿಸ್ಕೊಂಡಿದ್ದೀನಿ. ಏನು ವ್ಯತ್ಯಾಸ? ಎಲ್ಲದಕ್ಕೂ SP ಕಾರಣ, DC ಕಾರಣ ಅಂತ ಅವತ್ತಿನ CMಗಳು ಹೇಳಿರೋದು ಕೇಳಿಸ್ಕೊಂಡಿದ್ದೀನಿ. ಏನು ಕ್ರಮ ತೆಗೆದುಕೊಂಡಿರ್ತಾರೆ? ಆಯಿತು, ಸಾಲ್ ರೈಟ್ ಹೇಳಿ ಮಾಡಿ, ಬೇಡ ಅಂದಿರೋರು. ಸರ್ ಅನುದಾನದ ಕೊರತೆ ಇಲ್ಲ, ಸಾಕು ಮಾಡ್ಕೊಳ್ಳಿ ಎಲ್ಲ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಈಸ್ ನಾಟ್ ದಾಟ್. ಚೀಫ್ ಮಿನಿಸ್ಟರ್ ಮಾಡ್ತಿರೋದು ಸರಿ, ಪಾಪ ಅವ್ರು ಮಾಡ್ತಿರೋದು ಸರಿ ಇದೆ, ಪೂರ್ವ ಮುಂಜಾಗ್ರತೆಯಾಗಿ. ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಎಲ್ ನೀನೋ ಎಫೆಕ್ಟ್ ಇದ್ದಂಗಿದೆ. ಎಲ್ ನೀನೋ ಎಫೆಕ್ಟು ಬರೀ ನಮ್ಮೊಬ್ಬರಿಗಲ್ಲ, ಹಲವಾರು ದೇಶಗಳಿಗೆ. ಆಸ್ಟ್ರೇಲಿಯಾದಿಂದ ಬರ್ತಾ ಇರೋಕೆ ಇದೆ, ಅಲ್ಲಿಂದನೂ ಹೊಡೆಯೋಂಗಿದೆ ಇದು ನೋಡಿದ್ರೆ ಯಾಕೋ ಪರಿಸ್ಥಿತಿ. ಹಾಗಾಗಿ ವಾಡಿಕೆಗಿಂತ ಈ ಸರಿಯ ಮುಂಗಾರು ಕಡಿಮೆ ಆಗುತ್ತೆ ಅನ್ನೋದನ್ನು IMD ಅಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಸರ್ಕಾರದ್ದು ಮತ್ತು ಪ್ರೈವೇಟ್ ಖಾಸಗಿ ಇದೊಂದು ಇಬ್ಬರೂ ಹೇಳ್ತಿದ್ದಾರೆ ವಾಡಿಕೆಗಿಂತ ಕಡಿಮೆ ಆಗುತ್ತೆ ಮುಂಗಾರು. ಬಟ್ ಈ ವಾಡಿಕೆಗಿಂತ ಕಡಿಮೆ ಆಗುತ್ತೆ ಮುಂಗಾರು ಅಂತಂದರೆ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರದ ಪ್ರಕಾರ ಕರ್ನಾಟಕಕ್ಕೆ 12% ಬರೋವರೆಗೂ 12% ಆಯಿತು ನೆಕ್ಸ್ಟ್, ಹಂಗಾಗಲ್ಲ. ದೇರ್ ಕುಡ್ ಬಿ ಪಾಸಿಬಿಲಿಟಿ ಮುಂಗಾರು ಕೆಲವು ಕಡೆ ಜಾಸ್ತಿ ಆಗ್ಬಿಡ್ಬೋದು, ಓವರ್ ಆಲ್ ಆವ್ರೇಜಲ್ಲಿ ವಾಡಿಕೆಗಿಂತ ಕಡಿಮೆ ಆಗ್ಬೋದು. ವಿ ಡೋಂಟ್ ನೋ. ಕರ್ನಾಟಕದ ಒಳಗಡೆ ಕೆಲವು ಕಡೆ ಆಗ್ಬಿಡ್ಬೋದು, ಕೆಲವು ಕಡೆ ವಾಡಿಕೆಗಿಂತ ಕಡಿಮೆ ಆಗೋಗ್ಬಿಡ್ಬೋದು. ದಾಟ್ಸ್ ಅ ಪ್ರಾಬ್ಲಮ್. ಸೊ ಇದರ ವಿಸ್ತಾರ, ವ್ಯಾಪಕತೆ ಮತ್ತು ತೀವ್ರತೆ, ಸ್ಪ್ರೆಡ್ ಏನಿದೆ ಅದು ಹೇಗಾಗತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಅದಕ್ಕೂ ಪಿಕ್ಚರ್ ಸಿಕ್ಕತ್ತೆ ಒಂದು, ನಮಗೆ ಸಿಗಲ್ಲ ಅಂತಲ್ಲ, ಇವತ್ತಿನ ತಂತ್ರಜ್ಞಾನದಲ್ಲಿ ಸಿಗತ್ತೆ ನಮಗೆ ಪ್ರಾಬ್ಲಮ್ ಬಹುಶಃ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದು ಸಾಲ್ವ್ ಆಗ್ತಾ ಇದೆ ಅಂದ್ಕೊಂಡಿದ್ದೀವಿ. ದಟ್ ಈಸ್ ರಸಗೊಬ್ಬರಗಳ ಸಮಸ್ಯೆ. ಯೂರಿಯಾ ಏನೋ ಇದೆ ಸ್ಟಾಕು ಅಂತಿದ್ದಾರೆ, ನೈಟ್ರೋಜನ್ ಬೇಸ್ದು ಸ್ವಲ್ಪ ಕಡಿಮೆ ಇದೆ ಅಂತಿದ್ದಾರೆ. ಅದೇನಾದ್ರು ಮ್ಯಾನೇಜ್ ಮಾಡಿಕೊಂಡ್ರೆ ಈಗ ಗಿಮಾನ್ದೆಲ್ಲ ಓಪನ್ ಆಗ್ತಾ ಇರೋದ್ರಿಂದ ಬಚಾವ್ ಆಗ್ತೀವಿ. ಇಲ್ಲದ್ರೆ ಡಬಲ್ ಹೊಡೆತಕ್ಕೆ ರೆಡಿ ಆಗಿರಬೇಕು. ಎಸ್, ಪಶ್ಚಿಮ ಬಂಗಾಳದಲ್ಲಿ SIRಗೆ ಸಂಬಂಧಿಸಿದಂತೆ ತನ್ನ ಆದೇಶವನ್ನು ಅಪ್ಲೋಡ್ ಮಾಡುವಾಗ ಸುಪ್ರೀಂ ಕೋರ್ಟ್ ಹೇಳಿದೆ, ಸಂವಿಧಾನದ 142ನೇ ವಿಧಿಯ ಅಡಿಯಲ್ಲಿ ತನ್ನ ವಿಶೇಷ ಅಧಿಕಾರವನ್ನು ಚಲಾಯಿಸಿ ಮೇಲ್ಮನವಿ ನ್ಯಾಯಮಂಡಳಿ ನೀಡಿದಂತಹ ನಿರ್ಧಾರವನ್ನು ಜಾರಿಗೆ ತರುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಟ್ಟಿದೆ. ಬಳ್ಳಾರಿನಲ್ಲಿ ಒತ್ತುವರಿ ಮಾಡ್ಕೊಂಡ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅದನ್ನು ಸೋಮಶೇಖರ್ ರೆಡ್ಡಿ ಅವ್ರದ್ದಂತೆಯೇ ಗೊತ್ತಿಲ್ಲ ನಮಗೂ, ಆ ಜಾಗವನ್ನು ಎತ್ತಾಕಿದ್ದಂತೆ ಯಾರದ್ದು ಅಂತ ಹೇಳ್ತಿಲ್ವಂತೆ. ಬೇಡ, ಅದು ಯಾರು ದರ ಆಗಿರಲಿ, ಇದ್ರೆ ಯಾರು ಕ್ಲೈಮ್ ಬರ್ತಾರೆ, ಇಲ್ಲದಿದ್ರೆ ಸರ್ಕಾರದ ಜಾಗ ಅದು ಬಾಗ್ಲಾಕಳಿ ಅಷ್ಟೇ.
ಇಲ್ಲಿವರೆಗೂ ಯಾರು ಬಂದಿಲ್ಲ. ಎಸ್. ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಆಕಾಶ ಮತ್ತು ಸ್ಪೈಸ್ ಜೆಟ್ ವಿಮಾನ ನಡುವೆ ಪರಸ್ಪರ ಡಿಕ್ಕಿಯಾಗಿದೆ. ಭಾರೀ ದುರಂತ ತಪ್ಪಿದೆ. ಘಟನೆಯಲ್ಲಿ 2 ವಿಮಾನಗಳಿಗೆ ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿದೆ. ಆಕಾಶ ವಿಮಾನ ದೆಹಲಿಯಿಂದ ಹೈದರಾಬಾದ್ ಕಡೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ನಿಲುಗಡೆ ಆಗಿದ್ದಾಗ ಈ ಅವಘಡ ಸಂಭವಿಸಿದೆ. ಒಂದು ವಿಮಾನ ನಿಂತಿತ್ತು, ಇನ್ನೊಂದು ವಿಮಾನ ಟ್ಯಾಕ್ಸಿಯಿಂದ ಹೋಗ್ತಾ ಇತ್ತು. ರೆಕ್ಕೆನ ಗುದ್ಗಂಡ್ರು ಒಬ್ರಿಗೊಬ್ರು. ಅಂದರೆ ಅಳತೆ ಸಿಕ್ಕಿಲ್ಲ ಪೈಲಟ್ಗೆ ಅಳತೆ ಸಿಗದೆ ಇರೋದ್ರಲ್ಲಿ ಗ್ರೌಂಡ್ ಸ್ಟಾಫ್ ಏನು ಕತೆ ಕಾಯ್ತಿದ್ರಾ? ಕಾಣಲ್ವಾ ಗ್ರೌಂಡ್ ಸ್ಟಾಫು ಟ್ಯಾಕ್ಸಿಂಗಿಂದ ಕರ್ಕೊಂಬಂದು ಏರ್ಕ್ರಾಫ್ಟನ್ನ ಬಿಡೋದಕ್ಕೆ ರನ್ವೇ ಕಡೆಗೆ? ಯಾವ ಮ್ಯಾನೇಜ್ಮೆಂಟ್ ರೀ ಇವ್ರದ್ದೆಲ್ಲ? ಬರೀ ಕಾಸು ತಗೊಳಕ್ಕೆ ಸರಿ, ತಿನ್ನಕ್ಕೆ ಸರಿ. ಮಂತ್ರಾಲಯದ ಬಳಿ ಬೊಲೆರೋ ವಾಹನಕ್ಕೆ ಟ್ಯಾಂಕರ್ ಒಂದು ಡಿಕ್ಕಿ ಹೊಡೆದು 8 ಜನ ರಾಜ್ಯದವ್ರು ಮೃತಪಟ್ಟಿದ್ದಾರೆ. 3 ವರ್ಷದ ಮಗುನೂ ಸೇರಿ. ಪಾಪ ಎಲ್ಲ ಮಂತ್ರಾಲಯಕ್ಕೆ ಹೊರಟಿದ್ರು ಏನೋ ಪಾಪ ಹೊರಟಿದ್ರಂತೆ. ಹಾಸನ ಚಿಕ್ಕಮಗಳೂರು ಮೂಲದ ಜನ ಎಲ್ಲ ಹೋಗ್ತಾ ಇದ್ರಂತೆ ಪಾಪ. ಅಯ್ಯಯ್ಯೋ 8 ಜನ ಡಮಾರ. ಹ್ಞೂ ಸರ್. ಓಕೆ.